ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಎಚ್ಚರವಾಗಿರ್ರಿ. ಅದಕ್ಕೆ ಆಧಾರವಾಗಿ 1 ಪೇತ್ರ 5ನೇ ಅಧ್ಯಾಯ 8ನೆಯ ವಚನ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಈ ಲೋಕದಲ್ಲಿ ಅನೇಕರಲ್ಲಿ ಸ್ತೋತ್ರ ನಿದ್ರೆಯ ಆತ್ಮ ಆಲಸ್ಯ ಮನೆ ಮಾಡಿದೆ. ನಾವು ದೇವರ ಇಚ್ಛೆಗೆ ಬದ್ಧರಾಗಿ ಜೀವಿಸಬೇಕಾದರೆ ಆತ್ಮದ ಎಚ್ಚರಿಕೆ ಅತ್ಯಂತ ಅಗತ್ಯ. ಅದಕ್ಕೆ ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡಿದ್ದೇವೆ, ಸ್ತೋತ್ರ ನಾವು ಎಚ್ಚರವಾಗಿರಬೇಕಂತೆ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಗೆಸ್ತಮೆನೆ ತೋಟದಲ್ಲಿ ಪ್ರಾರ್ಥನೆ ಮಾಡಲು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿ ಹೋದರು. ಆದರೆ ಶಿಷ್ಯರು ಏನು ಮಾಡಿದ್ರು ಗೊತ್ತಾ? ಅವರು ನಿದ್ರೆಯನ್ನು ಮಾಡಿದರು. 1 ಪೇತ್ರ 4ನೇ ಅಧ್ಯಾಯ 7ನೇ ವಚನವನ್ನು ನೋಡ್ರಿ, ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಆದುದರಿಂದ ನೀವು ಜಿತೇಂದ್ರರಾಗಿಯೂ ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಸ್ವಸ್ಥ ಚಿತ್ತರಾಗಿಯೂ ಇರ್ರಿ. ನೋಡ್ರಿ, ಸತ್ಯವೇದದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 5 ಬುದ್ಧಿಹೀನ ಕನ್ಯೆಯರು ಮದಲಿಂಗನು ಬರುವಾಗ ನಿದ್ರೆ ಮಾಡಿ ಬಿಟ್ಟಿದ್ದರಿಂದ ಪರಲೋಕದೊಳಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ. ದೇವರನ್ನು ಅರಿತಿರುವ ನಾವು ಕತ್ತಲೆಯ ಮಕ್ಕಳಲ್ಲ, ಬೆಳಕಿನ ಮಕ್ಕಳಾಗಿದ್ದೇವೆ. ಇತರರಂತೆ ನಿದ್ರಿಸದೆ ಎಚ್ಚರವಾಗಿದ್ದು ನಾವು ಯಾವಾಗಲೂ ಸ್ವಸ್ಥ ಚಿತ್ತರಾಗಿರಬೇಕು. ಈ ಕತ್ತಲೆ ಎನ್ನುವಂಥದ್ದು ಕೇಡಿನ ಸಂಕೇತ. ಮದ್ಯಪ್ರಿಯರು, ಮೋಜು ಪ್ರಿಯರು ಆಚರಿಸುವಂಥದ್ದು ರಾತ್ರಿಯ ಸಮಯ. ದುಷ್ಟರು ರಾತ್ರಿಯಲ್ಲಿ ತಮ್ಮ ಕೃತ್ಯಗಳನ್ನು ಯಾರಿಗೂ ಕಾಣದಂತೆ ವರ್ತಿಸಲು ಪ್ರಾರಂಭಿಸುತ್ತಾರೆ. ಅಪಹರಣ, ಮಾದಕ ವಸ್ತು, ಕಳ್ಳ ಸಾಗಣೆ ರಾತ್ರಿಯಲ್ಲಿ ಮಾತ್ರ ನಡೆಯುತ್ತದೆ. ನಾವು ಬೆಳಕಿನ ಮಕ್ಕಳಂತೆ ಜೀವಿಸದಿದ್ದರೆ ಆತನ 2ನೆಯ ಬರುವಿಕೆಯಲ್ಲಿ ಸ್ತೋತ್ರ ನಾವು ಸಿದ್ಧರಾಗಿ ಕಾಯದೇ ಇದ್ದರೆ ಕ್ರಿಸ್ತನ ಬರೋಣದಲ್ಲಿ ಆತನೊಂದಿಗೆ ಹೋಗುವ ಅವಕಾಶವನ್ನು ನಾವು ಕಳೆದುಕೊಳ್ಳುತ್ತೇವೆ. ಕ್ರಿಸ್ತನ ಬರೋಣದ ಅನೇಕ ಕಾರ್ಯಗಳು ನಮ್ಮ ಕಣ್ಣ ಮುಂದೆಯೇ ನಡೆಯುತ್ತಾ ಇದೆ. ಈಗಲೂ ಸಹ ಅನೇಕ ಸ್ಥಳಗಳಲ್ಲಿ ಯುದ್ಧಗಳು, ವಿಪತ್ತುಗಳಂಥ ಘಟನೆಗಳು ಇವೆಲ್ಲವೂ ಕ್ರಿಸ್ತನ ಬರೋಣದ ಸೂಚನೆಗಳು ಆಗಿದೆ. ವೈಯಕ್ತಿಕ ಲೌಕಿಕ ಚಿಂತೆಗಳಿಂದಲೂ ತಪ್ಪಾದ ಬೋಧನೆಗಳಿಂದಲೂ ನಾವು ತಪ್ಪಾದ ಲೌಕಿಕ ಜನರೊಂದಿಗೆ ಸೇರಿ ನಿದ್ರೆ ಮಾಡಿ ಬಿಡುವ ಸಾಧ್ಯತೆ ಇದೆ. ಆದುದರಿಂದ ಯಾವಾಗ ಯೇಸು ಕ್ರಿಸ್ತರು ಬರುತ್ತಾರೆಂಬುದಾಗಿ ನಮಗೆ ತಿಳಿದಿಲ್ಲ. ನಾವು ಸ್ವಸ್ಥ ಚಿತ್ತರಾಗಿದ್ದು ಎಚ್ಚರವಾಗಿರಬೇಕು. ಎಚ್ಚರವಾಗಿದ್ದು ನಮ್ಮ ಪರಿಶುದ್ಧವಾದ ಜೀವಿತವನ್ನು ಕಾಪಾಡಿಕೊಳ್ಳಬೇಕು. ಒಂದು ನಡೆದ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಹಳ್ಳಿಯಲ್ಲಿ ನಡೆದಂಥ ಒಂದು ಸತ್ಯವಾದ ಘಟನೆ. ಒಂದು ಅನಕ್ಷರಸ್ಥ ಒಂದು ಕುಟುಂಬದಲ್ಲಿ ಒಬ್ಬ ವಿದ್ಯಾರ್ಥಿ ಬಹಳ ಚೆನ್ನಾಗಿ ಓದುತ್ತಾ ಇದ್ದ. ಅವನ 10ನೇ ತರಗತಿ ಪಬ್ಲಿಕ್ ಪರೀಕ್ಷೆಯನ್ನು ಬರೆಯುವಾಗ ರಾತ್ರಿ ಸ್ವಲ್ಪನೂ ನಿದ್ರೆ ಮಾಡದೆ ಸ್ತೋತ್ರ ಎಚ್ಚರವಾಗಿದ್ದು ಬೆಳಗಿನ ತನಕ ಓದಿದನ್ರಿ. ಇನ್ನು ಸ್ವಲ್ಪ ಮಲಗಿ ಸ್ವಲ್ಪ ತಕ್ಷಣ ರೆಡಿಯಾಗಿ ಹೋಗೋಣ ಅಂತೇಳಿ ಮಲಗಿದಾನೆ. ಹಾಗೇ ಮಲಗಿಬಿಟ್ಟಿದ್ದಾನೆ. ಅವನು ಆ ಪೇಪರ್ ಬರೀಲಿಕ್ಕೆ ತುಂಬ ಲೇಟಾಗಿ ಹೋದನ್ರಿ. ರೂಲ್ ಪ್ರಕಾರ ಲೇಟಾಗಿ ಹೋದರೆ ಸೇರಿಸಲ್ವಲ್ಲ. ಮತ್ತು ಪಾಪ ಶಿಕ್ಷಕರು ಹೈಯರ್ ಆಫೀಸರಿಂದ ಇವನಿಗೋಸ್ಕರವಾಗಿ ಒಂದು ಅನುಮತಿಯನ್ನು ತಂದು ಇವನು ಪ್ರತ್ಯೇಕವಾದ ಒಂದು ಪರೀಕ್ಷೆಯ ಕೊಠಡಿಯಲ್ಲಿ ಬರೆಯುವಂತೆ ಮಾಡಿದರು. ಆದರೆ ಆ ವಿದ್ಯಾರ್ಥಿಯೇ ಆ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಬಂದಂತೆ. ನೋಡ್ರಿ, ಒಂದು ಚಿಕ್ಕ ನಿದ್ರೆಗೆ ಜಾರಿದ್ದರಿಂದ ಅವನ ಭವಿಷ್ಯವೇ ಮಂಕಾಗುವಂಥ ಸ್ತೋತ್ರ ಒಂದು ಕಾರ್ಯವಿತ್ತು. ಆದರೆ ಆ ಸಮಯದಲ್ಲಿ ಎಚ್ಚರವಾಗಿರಬೇಕಾದಂಥ ಸಮಯವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಸಹ ಎಚ್ಚರವಾಗಿರಬೇಕಾದ ಸಮಯದಲ್ಲಿ ನಿದ್ರೆ ಮಾಡದೆ ಜಾಗ್ರತೆ ಉಳ್ಳವರಾಗಿರೋಣ. ನಮ್ಮ ಆತ್ಮಿಕ ಜೀವಿತದಲ್ಲಿ ಯಾವಾಗಲೂ ಎಚ್ಚರವುಳ್ಳವರಾಗಿರೋಣ. ಸ್ತೋತ್ರ ನಮ್ಮ ಆತ್ಮವನ್ನು ಯಾವಾಗಲೂ ನಾವು ಕಾಪಾಡಿ ಕೊಳ್ಳುವವರಾಗಿರೋಣ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ,
ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ ಎಂಬುದಾಗಿ ನಿನ್ನ ವಚನ ಹೇಳ್ತದೆ. ಹೌದು ಸ್ವಾಮಿ, ನಾವು ಕಡೆ ದಿನಗಳಲ್ಲಿದ್ದೇವೆ ಅಪ್ಪ. ನಾವು ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೂಡ ಜಾಗ್ರತೆ ಉಳ್ಳವರಾಗಿದ್ದು ಎಚ್ಚರವಾಗಿರುವಂತೆ ನಮಗೆ ಸಹಾಯ ಮಾಡ್ರಪ್ಪ. ದೇವರೇ ಸ್ತೋತ್ರ, ನೀವು ಕೊಟ್ಟಂಥ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳುತ್ತಾ ಸ್ವಾಮಿ ದೇವರೇ, ನಾವು ದೇವರೇ ಆತ್ಮಿಕವಾಗಿ ಅಲೆಸರಾಗಿರದೆ ಸ್ತೋತ್ರಪ್ಪ, ನಾವು ನಿದ್ರೆಯಲ್ಲಿ ಜಾರಿ ಬೀಳದಂತೆ ಎಚ್ಚರವಾಗಿರಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಪ್ರತಿಯೊಂದು ಕಾರ್ಯದಲ್ಲೂ ದೇವರೇ ಸ್ತೋತ್ರ, ನಾವು ಸ್ವಸ್ಥ ಚಿತ್ತರಾಗಿ ಎಚ್ಚರವಾಗಿದ್ದು ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ಸಹಾಯ ಮಾಡಿರಿ. ಈ ದಿನ ಕೂಡ ಸ್ವಾಮಿ ನೀವು ಆಶೀರ್ವದಿಸಿಕೊಡ್ರಿ. ಈ ದಿನ ಪ್ರತಿಯೊಬ್ಬ ದೇವ ಜನರ ಸಂಗಡ ನೀವಿರಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದ್ಭುತ ನಡೀಲಿ ಸ್ವಾಮಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಈ ದಿನ ನಾವು ಧ್ಯಾನಿಸಿದ ಹಾಗೆ ನಾವು ಪ್ರತಿಯೊಂದು ವಿಷಯದಲ್ಲಿ ಜಾಗೃತೆ ಉಳ್ಳವರಾಗಿರೋಣ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಚ್ಚರವಾಗಿದ್ದು ನಮ್ಮನ್ನೇ ನಾವು ಕಾಪಾಡಿಕೊಳ್ಳೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.